ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 12ನೇ ತಾರೀಕು ಬುಧವಾರ ಭೀಮನ ಅಮಾವಾಸ್ಯೆ ಆಚರಣೆಯನ್ನು ಸರಳವಾಗಿ ಯಾವ ರೀತಿ ಮಾಡಬೇಕು, ಹಾಗೆ ಪತಿಯ ಪಾದ ಪೂಜೆಯನ್ನು ಹೇಗೆ ಸರಳವಾಗಿ ಮಾಡಿಕೊಳ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಅದೇ ದಿವಸ ಸೂರ್ಯಗ್ರಹಣ ಕೂಡ ಬಂದಿರೋದ್ರಿಂದ ಸೂತಕಾಚರಣೆಯನ್ನು ಮಾಡಬೇಕಾ ಅಥವಾ ಭೀಮನ ಅಮಾವಾಸ್ಯೆ ಆಚರಣೆ ಮಾಡಬೇಕಾ ಬೇಡವಾ ಅನ್ನೋ ಗೊಂದಲ ಸಾಕಷ್ಟು ಜನಕ್ಕೆ ಇರೋದ್ರಿಂದ ಈ ಗೊಂದಲಗಳಿಗೆ ಇದರಲ್ಲಿ ಉತ್ತರವನ್ನು ಕೂಡ ಕೊಡ್ತಾ ಇದ್ದೀನಿ. ಮೊದಲಿಗೆ ಈ ಸೂರ್ಯಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗೋಚಾರ ಆಗ್ತಾ ಇಲ್ಲ. ಅದು ಕೆಲವೊಂದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಾತ್ರ ಗೋಚಾರ ಆಗ್ತಾ ಇರೋದ್ರಿಂದ ನಾವು ಇಲ್ಲಿ ಸೂತಕಾಚರಣೆಯನ್ನು ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಸೂತಕ ಆಚರಣೆಯನ್ನೇ ಮಾಡ್ತಾ ಇಲ್ಲ ಅಂದಮೇಲೆ ಯಾವುದೇ ಆತಂಕ ಇಲ್ಲದೆ ನಿರಾತಂಕವಾಗಿ ನಾವು ಭೀಮನ ಅಮಾವಾಸ್ಯೆ ಪೂಜೆ ವ್ರತ ಆಗಿರಬಹುದು, ಹಾಗೆಯೇ ಪತಿಯ ಪಾದ ಪೂಜೆ ಆಗಿರಬಹುದು, ಎಲ್ಲವನ್ನು ಕೂಡ ನಾವು ನಿರಾತಂಕವಾಗಿ ಮಾಡಿಕೊಳ್ಬಹುದು. ಇನ್ನು ದೇವರ ಕೋಣೆಯನ್ನು ಸೋಮವಾರದ ದಿವಸನೇ ಸ್ವಚ್ಛಗೊಳಿಸಿ ಎಲ್ಲವನ್ನು ಕೂಡ ದೇವರ ಸಾಮಗ್ರಿಗಳನ್ನೆಲ್ಲ ತೊಳೆದು ಎಲ್ಲವನ್ನು ಕೂಡ ಸಿದ್ಧತೆಯನ್ನು ಮಾಡಿ ಸೋಮವಾರನೇ ಇಟ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಮಂಗಳವಾರ ಹಾಗೆಯೇ ಬುಧವಾರ ಅಮಾವಾಸ್ಯೆ ಕೂಡ ಇರೋದ್ರಿಂದ ಆ ದಿವಸ ದೇವರ ಸಾಮಗ್ರಿಗಳನ್ನು ತೊಳೆಯೋದಾಗಲಿ ಸ್ವಚ್ಛತೆಯನ್ನು ಮಾಡೋದಾಗಲಿ ಮಾಡೋ ಹಾಗಿಲ್ಲ. ಆದ್ದರಿಂದನೇ ಸೋಮವಾರನೇ ಎಲ್ಲವನ್ನು ಕೂಡ ಸ್ವಚ್ಛ ಮಾಡಿ ಸಿದ್ಧತೆಯನ್ನು ಮಾಡಿಕೊಂಡು ಬುಧವಾರ ನಾನು ಹಿಂದಿನ ವಿಡಿಯೋದಲ್ಲಿ ಪೂಜೆಗೆ ಸಮಯವನ್ನು ತಿಳಿಸ್ಕೊಟ್ಟಿದ್ದೆ. ಆ ಒಂದು ಸಮಯದಲ್ಲಿ ನೀವು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನೀವು ಆಚರಣೆ ಮಾಡಬೇಕಾಗತ್ತೆ. ಮೊದಲಿಗೆ ನೀವು ಪೂಜಾ ಸ್ಥಳವನ್ನು ಶುದ್ಧಿ ಮಾಡಿಕೊಂಡು ಶಿವ ಪಾರ್ವತಿಯರ ಫೋಟೋವಿಗೆ ಅರಿಶಿನ ಕುಂಕುಮ ಗಂಧ ಹೂವು ಅಕ್ಷತೆಗಳನ್ನು ಏರಿಸಿ ಅಲಂಕಾರವನ್ನು ಮಾಡಿಕೊಂಡು ಅದರ ಮುಂದೆ ಒಂದು ಪೀಠವನ್ನು ರೆಡಿ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣದ ನೀರು ಅಥವಾ ಗೋಮೂತ್ರವನ್ನು ಸಿಂಪಡಣೆಯನ್ನು ಮಾಡಿ ಒರೆಸಿ ನೀಟಾಗಿ ಅದರ ಮೇಲೆ ರಂಗೋಲಿಯನ್ನು ಹಾಕಿಬಿಟ್ಟು ಬೆಳ್ಳಿ ತಟ್ಟೆ ಅಥವಾ ತಾಮ್ರ ಅಥವಾ ಹಿತ್ತಾಳೆಯ ತಟ್ಟೆ, ಸ್ಟೀಲ್ ತಟ್ಟೆಯನ್ನು ಯಾವುದೇ ಕಾರಣಕ್ಕೂ ಬಳಸೋದಕ್ಕೆ ಹೋಗಬೇಡಿ. ಅದ್ರ ಒಳಗಡೆ ಅಕ್ಕಿಯನ್ನು ಹಾಕಿಬಿಟ್ಟು 3 ಅಥವಾ 5 ಹಿಡಿ ಅಕ್ಕಿಯನ್ನು ಹಾಕಿಬಿಟ್ಟು ಓಂ ಸ್ವಸ್ತಿಕ್ ಶ್ರೀ ಇದನ್ನು ಬರೆದುಬಿಟ್ಟು ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ 2 ಜೋಡಿ ದೀಪಗಳನ್ನು ಅಲ್ಲಿ ಇಡಬೇಕಾಗತ್ತೆ. ಆ ದೀಪಗಳಿಗೆ ತುಪ್ಪವನ್ನು ಹಾಕಿ ಆ ಬತ್ತಿಯನ್ನು ಹಾಕಿಬಿಟ್ಟು ಅರಿಶಿನ ಕುಂಕುಮ ಗಂಧ ಹಾಗೆ ಗೆಜ್ಜೆ ವಸ್ತ್ರ ಸುವಾಸನೆಯುಕ್ತ ಹೂವು ಇವುಗಳನ್ನೆಲ್ಲ ಅದರಲ್ಲಿ ದೀಪದಲ್ಲಿ ಹಾಕಿ ಅಲಂಕಾರವನ್ನು ಮಾಡಿಕೊಂಡು ಜೊತೆಯಲ್ಲಿ ಗಣಪತಿಯ ವಿಗ್ರಹ ಇತ್ತು ಅಂತ ಹೇಳಿದ್ರೆ ಆ ಗಣಪತಿಯ ವಿಗ್ರಹವನ್ನು ಕೂಡ ಆ ದೀಪಗಳ ಮಧ್ಯದಲ್ಲಿ ಇಟ್ಬಿಟ್ಟು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹೂವು ಅಕ್ಷತೆಗಳನ್ನು ಏರಿಸಬೇಕಾಗತ್ತೆ. ಗಣಪತಿ ವಿಗ್ರಹ ಇಲ್ಲ ಅಂತ ಹೇಳಿದ್ರೆ ಅರಿಶಿಣದಿಂದನೇ ನೀವು ಕಲಿಸ್ಬಿಟ್ಟು ಪುಟ್ಟ ಪಿಳ್ಳಾರಿ ಗಣಪತಿಯನ್ನು ಮಾಡಿ ಇಟ್ಕೊಂಡು ಹಾಗೆ ಪೂಜೆಗೆ ಎಲೆ ಅಡಿಕೆ ನಿಮ್ಮ ಇಷ್ಟದ ಯಾವುದೇ ಹಣ್ಣುಗಳನ್ನು ಇಟ್ಕೊಂಡು ನೀವು ಪೂಜೆಯನ್ನು ಮಾಡಬಹುದು. ಯಾವುದು ಇಲ್ಲ ಅಂತ ಹೇಳಿದ್ರೆ ಬಾಳೆಹಣ್ಣನ್ನೇ ಇಟ್ಟು ನೀವು ಪೂಜೆಗೆ ಬಳಸ್ಕೊಳ್ಬಹುದು. ಇದರ ಜೊತೆಗೆ ಯಾವುದಾದ್ರೂ ಒಂದು ನೈವೇದ್ಯವನ್ನು ಇಡಬೇಕಾಗತ್ತೆ. ಅದರಲ್ಲೂ ಕೂಡ ಶಿವನಿಗೆ ಪ್ರಿಯವಾದಂತಹ ಬೆಲ್ಲದನ್ನವನ್ನು ಇಡೋದ್ರಿಂದ ಕೂಡ ತುಂಬಾ ಒಳ್ಳೆಯದು. ಯಾವ ರೀತಿಯಾದ ಒಂದು ನೈವೇದ್ಯವನ್ನು ಅರ್ಪಣೆಯನ್ನು ಮಾಡಿ ಮೊದಲಿಗೆ ನೀವು ದೀಪವನ್ನು ಬೆಳಗಿಸಿ ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ. ಅಂದರೆ ಯಾವ ಉದ್ದೇಶಕ್ಕೆ ನೀವು ಈ ಒಂದು ವ್ರತವನ್ನು ಮಾಡ್ತಾ ಇದ್ದೀರಾ, ಅಂದರೆ ಪತಿಯ ಆಯಸ್ಸು ಆರೋಗ್ಯ ಅಭಿವೃದ್ಧಿಗಾಗಿ ಈ ಒಂದು ವ್ರತವನ್ನು ಮಾಡ್ತಾ ಇದ್ದೇನೆ ಅಂತ ಸಂಕಲ್ಪವನ್ನು ಮಾಡಿಕೊಂಡು ನೀವು ಮೊದಲಿಗೆ ದೀಪಗಳಿಗೆ ನೀವು ಅರ್ಚನೆಯನ್ನು ಮಾಡ್ಕೋಬೇಕಾಗತ್ತೆ. ನೀವು ಶಿವಾಷ್ಟೋತ್ತರ ಹಾಗೆ ಪಾರ್ವತಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ತಾ ಹೂವಿನಿಂದ ಅಥವಾ ಅಕ್ಷತೆಯಿಂದ ಅಥವಾ ಬಿಲ್ವಪತ್ರೆಯಿಂದ ಅರ್ಚನೆಯನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಆನಂತರ ಧೂಪ ದೀಪ ನೈವೇದ್ಯವನ್ನು ಮಾಡಿ ತೆಂಗಿನಕಾಯನ್ನು ಒಡೆದು ಮಹಾಮಂಗಳಾರತಿ ಮಾಡಿಕೊಂಡ್ರೆ ಸರಳವಾಗಿ ಈ ರೀತಿ ಒಂದು ಪೂಜೆಯನ್ನು ಮುಗಿಸ್ಕೊಳ್ಬಹುದು. ಇದರ ಜೊತೆಗೆ ನೀವು 12 ಎಳೆಯ ಒಂದು ಅರಿಶಿಣದ ದಾರವನ್ನು ಮಾಡಿಕೊಂಡು ಅದರಲ್ಲಿ 12 ಗಂಟುಗಳನ್ನು ಹಾಕಿ ಸೇವಂತಿಗೆ ಹೂವನ್ನಿಟ್ಟು ಗಂಟನ್ನು ಕಟ್ಟಿ ಕೈಗೆ ಕಟ್ಟಿಸ್ಕೊಳ್ಳೋದಕ್ಕೋಸ್ಕರ ಹಾಗೆ ಅವ್ರ ಕೈಗೂ ಕೂಡ ಕಟ್ಟೋದಕ್ಕೋಸ್ಕರ ಈ ವ್ರತದ ದಾರವನ್ನು ಈ ರೀತಿ ಸಿದ್ಧತೆಯನ್ನು ಮಾಡಿ ಅದನ್ನು ದೇವರ ಮುಂದೆ ಇಟ್ಟು ಅದನ್ನು ಕೂಡ ನೀವು ಪೂಜೆ ಮಾಡ್ಕೊಂಡಿರಬೇಕಾಗತ್ತೆ. ಪೂಜೆ ಎಲ್ಲ ಮುಗಿದ ನಂತರದಲ್ಲಿ ನಿಮ್ಮ ಪತಿಯ ಕೈಯಿಂದ ನೀವು ವ್ರತದ ದಾರವನ್ನು ಕಟ್ಟಿಸ್ಕೊಂಡು ನೀವು ಕೂಡ ಅವರಿಗೆ ವ್ರತದ ದಾರವನ್ನು ಕಟ್ಟಿ ಅವರನ್ನು ಸೂರ್ಯಾಭಿಮುಖವಾಗಿ ಕೂಳಿರಿಸಿ ಒಂದು ತಟ್ಟೆನಲ್ಲಿ ಅವರ ಪಾದಗಳನ್ನು ಇರಿಸಿ ಪಾದವನ್ನು ತೊಳೆದು ಅರಿಶಿನ ಕುಂಕುಮ ಹೂವನ್ನು ಇಟ್ಬಿಟ್ಟು ಕಡ್ಡಿಯನ್ನು ಬೆಳಗಿ ಪಾದಪೂಜೆಯನ್ನು ಮಾಡಬೇಕಾಗತ್ತೆ. ಪಾದಪೂಜೆಯನ್ನು ಮಾಡಿದ ನಂತರದಲ್ಲಿ ಕೆಂಪಾರತಿಯನ್ನು ಮಾಡಬೇಕಾಗತ್ತೆ. ಅವರ ಪಾದಗಳಿಗೆ ಕೆಂಪಾರತಿಯನ್ನು ಮಾಡಬೇಕಾಗತ್ತೆ. ನಂತರ ಆ ಕೆಂಪು ನೀರನ್ನು ಹೆಬ್ಬೆರಳಿನಿಂದ ಅದ್ಬಿಟ್ಟು
ಅವರ ಎಡಗಡೆಯ ಹುಬ್ಬಿನ ಮೇಲೆ ಅದನ್ನು ಹಚ್ಚಬೇಕಾಗತ್ತೆ. ಆ ನಂತರದಲ್ಲಿ ನೀವು ಆ ಕೆಂಪು ನೀರು ಏನು ಮಾಡಿರ್ತೀರ ಅದನ್ನು ಮನೆಯಿಂದ ಹೊರಗಡೆ ತೊಗೊಂಡೋಗಿ ಹಾಕಿಬಿಟ್ಟು ಇವರ ಕೈಯಲ್ಲಿ ಮಂತ್ರಾಕ್ಷತೆಯನ್ನು ಕೊಟ್ಬಿಟ್ಟು ಅವರ ಪಾದಕ್ಕೆ ನಮಸ್ಕಾರವನ್ನು ಮಾಡಿಕೊಂಡು ಮಂತ್ರಾಕ್ಷತೆಯನ್ನು ನಿಮ್ಮ ತಲೆಯ ಮೇಲೆ ಹಾಕಿಸ್ಕೊಳ್ಬೇಕಾಗತ್ತೆ. ಆ ನಂತರ ಅವರು ಪ್ರೀತಿಯಿಂದ ಕಾಣಿಕೆಯನ್ನು ಕೊಟ್ಟರೆ ಮಾತ್ರ ತೆಗೆದುಕೊಳ್ಳಿ, ಬಲವಂತ ಮಾಡಿ ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಪತಿಯ ಆಯಸ್ಸು ಅಭಿವೃದ್ಧಿಗೋಸ್ಕರ ಸರಳವಾಗಿ ಅವರ ಪಾದಕ್ಕೆ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಮದುವೆ ಆಗದೇ ಇರುವಂಥ ಹೆಣ್ಣು ಮಕ್ಕಳು 5 ಎಳೆಯ ವ್ರತದ ದಾರವನ್ನು ಮಾಡಿ ಕೈಗೆ ಕಟ್ಟಿಕೊಂಡು, ಅಂದರೆ ನೀವು ನಿಮ್ಮ ಮನೆಯಲ್ಲಿರುವಂಥ ಹಿರಿಯರಿಂದ ಕೈಗೆ ಕಟ್ಟಿಸ್ಕೊಂಡು ಒಂದು ಗುಂಡು ಕಲ್ಲಿಗೆ ನೀವು ಅರಿಶಿಣದ ಕೊಂಬನ್ನು ಕಟ್ಟಿಬಿಟ್ಟು ಅದಕ್ಕೆ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು. ಈ ರೀತಿಯಾಗಿ ಸರಳವಾಗಿ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಹಾಗೆ ಪತಿಯ ಪಾದ ಪೂಜೆಯನ್ನು ಸರಳವಾಗಿ ಮಾಡಿಕೊಳ್ಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.